ಅಧ್ಯಾಯ 3. ಭಾರತದಲ್ಲಿ ಮಾನವ ಸಂಪನ್ಮೂಲ. ಪೀಠಿಕೆ. ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಾನವ ಸಂಪನ್ಮೂಲವು ನಿರ್ಣಾಯಕ ಪಾತ್ರ ನಿರ್ವಹಿಸುತ್ತದೆ. ಯಾವುದೇ ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಗಾಗಿ ಇತರ ನೈಸರ್ಗಿಕ ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಸಲು ಮಾನವ ಸಂಪನ್ಮೂಲದ ಅಗತ್ಯವಿದೆ. ಈ ಮಾನವ ಸಂಪನ್ಮೂಲವು ರಾಷ್ಟ್ರದ ಜನಸಂಖ್ಯೆಯ ಪ್ರಮಾಣ ಮತ್ತು ಗುಣಾತ್ಮಕತೆಯ ಮೇಲೆ ಅವಲಂಬಿಸಿದೆ. ಮಾನವ ಸಂಪನ್ಮೂಲವು ಉತ್ಪಾದನಾ ಚಟುವಟಿಕೆಗಳಿಗೆ ಅಗತ್ಯವಿರುವ ಸಂಪರ್ಕ, ಪ್ರಮಾಣದ ಮತ್ತು ಯೋಗ್ಯ ಗುಣಮಟ್ಟದ ಶ್ರಮಬಲವನ್ನು ಒದಗಿಸಿ ಅಭಿವೃದ್ಧಿಯನ್ನು ಸಾಕಾರಗೊಳಿಸುತ್ತದೆ. ಹಾಗಾದರೆ ಮಾನವ ಸಂಪನ್ಮೂಲ ಎಂದರೇನು? ಒಂದು ದೇಶದ ಸರ್ವತೋಮುಖ ಬೆಳವಣಿಗೆಯಲ್ಲಿ ಅದರ ಪಾತ್ರವೇನು? ಜನಸಂಖ್ಯೆಯ ಬೆಳವಣಿಗೆ ಮತ್ತು ಅದರ ಹೆಚ್ಚಳಕ್ಕೆ ಕಾರಣಗಳೇನು? ಜನಸಂಖ್ಯೆಯ ಹೆಚ್ಚಳದ ಪರಿಣಾಮಗಳಾವುವು? ಜನಸಂಖ್ಯಾ ನಿಯಂತ್ರಣದ ಕ್ರಮಗಳಾವುವು? ಮಾನವ ಶಕ್ತಿ ಯೋಜನೆ ಎಂದರೇನು? ಅದರ ಅಗತ್ಯತೆ ಏನು? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ಈ ಅಧ್ಯಯನದಿಂದ ಕಂಡುಕೊಳ್ಳಬಹುದು. ಮಾನವ ಸಂಪನ್ಮೂಲದ ಅರ್ಥ ವಿವರಣೆ. ಯಾವುದೇ ದೇಶದ ಭೌತಿಕ ಬಂಡವಾಳದ ಬಳಕೆಯು ಆ ದೇಶದ ಮಾನವ ಬಂಡವಾಳವನ್ನು ಅವಲಂಬಿಸಿರುತ್ತದೆ. ಆರ್ಥಿಕ ಅಭಿವೃದ್ಧಿಯ ಸಾಧನೆಗೆ ಪ್ರಮುಖವಾದ ಅಂಶವೇ ಮಾನವ ಸಂಪನ್ಮೂಲ. ದೇಶದ ಜನಸಂಖ್ಯೆ, ಅವರು ಹೊಂದಿರುವ ಸಾಮರ್ಥ್ಯ, ನೈಪುಣ್ಯತೆ, ದಕ್ಷತೆ, ಶೈಕ್ಷಣಿಕ ಮಟ್ಟ, ತಂತ್ರಜ್ಞಾನದ ತಿಳುವಳಿಕೆ, ಉದ್ಯಮಶೀಲತ್ವ ಮುಂತಾದ ಲಕ್ಷಣಗಳು ಮಾನವ ಸಂಪನ್ಮೂಲದ ಮೇಲೆ ಪರಿಣಾಮ ಬೀರುತ್ತದೆ. ಆಡಮ್ ಸ್ಮಿತ್ ರವರ ಪ್ರಕಾರ ಮಾನವ ಸಂಪನ್ಮೂಲ ಎಂಬುದು ಒಂದು ದೇಶದ ಬಂಡವಾಳ ಸಂಗ್ರಹದಲ್ಲಿ ಆ ದೇಶದಲ್ಲಿ ವಾಸಿಸುವ ಜನರ ಪ್ರಯೋಜನಕಾರಿ ಸಾಮರ್ಥ್ಯಗಳು ಪ್ರಮುಖ ಪಾತ್ರ ವಹಿಸಿದೆ. ಮಾನವ ಸಂಪನ್ಮೂಲದ ಮಹತ್ವ. ಮಾನವ ಸಂಪನ್ಮೂಲ ಮತ್ತು ಆರ್ಥಿಕ ಅಭಿವೃದ್ಧಿಯ ನಡುವೆ ನಿಕಟ ಮತ್ತು ಧನಾತ್ಮಕ ಸಂಬಂಧವಿದೆ. ದಕ್ಷ ಮಾನವ ಸಂಪನ್ಮೂಲವು ಒಂದು ದೇಶದ ಆರ್ಥಿಕ ಪ್ರಗತಿಯ ಅತ್ಯವಶ್ಯಕ ನಿಬಂಧನೆಯಾಗಿದೆ. ಹಾಗಾಗಿ ಒಂದು ದೇಶದ ಮಾನವ ಸಂಪನ್ಮೂಲ ವೃದ್ಧಿಯಾದರೆ ಆ ದೇಶದ ಆರ್ಥಿಕ ಪ್ರಗತಿಯೂ ಹೆಚ್ಚುತ್ತದೆ. ಒಂದು ವೇಳೆ ಮಾನವ ಸಂಪನ್ಮೂಲ ಇಲ್ಲವೇ ಮಾನವ ಬಂಡವಾಳದಲ್ಲಿ ಕೊರತೆ ಉಂಟಾದರೆ ಆ ದೇಶವು ಹಿಂದುಳಿದ ಆರ್ಥಿಕತೆಯಾಗುತ್ತದೆ. ಆದ್ದರಿಂದಲೇ ಮಾನವನ ಬಂಡವಾಳ ಆರ್ಥಿಕ ಅಭಿವೃದ್ಧಿಯ ಜೀವಾಳವಾಗಿದೆ. ಆಲ್ಫ್ರೆಡ್ ಮಾರ್ಷಲ್ ರವರ ಮಾನವ ಅಭಿವೃದ್ಧಿಗಾಗಿ ಮಾಡಿದ ಹೂಡಿಕೆಯೇ ಬಂಡವಾಳ ವಿಧಗಳಲ್ಲಿ ಅತ್ಯಮೂಲ್ಯವಾದದ್ದು ಎಂಬ ಮಾತು ಆರ್ಥಿಕ ಅಭಿವೃದ್ಧಿಯಲ್ಲಿ ಮಾನವ ಸಂಪನ್ಮೂಲದ ಕ್ರಿಯಾತ್ಮಕ ಪಾತ್ರವನ್ನು ತಿಳಿಸುತ್ತದೆ. ಆರ್ಥಿಕ ಅಭಿವೃದ್ಧಿಯಲ್ಲಿ ಮಾನವ ಸಂಪನ್ಮೂಲದ ಪಾತ್ರದ ಪ್ರಾಮುಖ್ಯತೆಯನ್ನು ಈ ಕೆಳಗಂತೆ ತಿಳಿಸಬಹುದು. ಮೊದಲನೆಯದು ಶ್ರಮದ ಪೂರೈಕೆ. ದೇಶದಲ್ಲಿ ವಿವಿಧ ಉತ್ಪಾದನಾ ಚಟುವಟಿಕೆಗಳನ್ನು ದಕ್ಷತೆಯಿಂದ ಕೈಗೊಳ್ಳಲು ಬೇಕಾಗಿರುವ ಮಾನವ ಸಾಮರ್ಥ್ಯ, ನೈಪುಣ್ಯತೆ, ದಕ್ಷತೆ ಹೊಂದಿರುವ ಶ್ರಮವನ್ನು ಮಾನವ ಸಂಪನ್ಮೂಲದಿಂದ ಪೂರೈಸಲಾಗುತ್ತದೆ. ಉದಾಹರಣೆಗೆ ಕೃಷಿ ಹಾಗೂ ಕೈಗಾರಿಕಾ ಕಾರ್ಮಿಕರು, ನುರಿತ ವೈದ್ಯರು ಮತ್ತು ಶಿಕ್ಷಕರು ಇತ್ಯಾದಿ. 2. ರಾಷ್ಟ್ರ ರಕ್ಷಣೆ. ಒಂದು ದೇಶದ ಆಂತರಿಕ ಮತ್ತು ಬಾಹ್ಯ ಭದ್ರತೆಗೆ ಅಗತ್ಯವಿರುವ ಭೂ, ವಾಯು ಹಾಗೂ ನೌಕಾಪಡೆಯನ್ನು ಮತ್ತು ದಕ್ಷ ಆಡಳಿತಗಾರರನ್ನು ಮಾನವ ಸಂಪನ್ಮೂಲ ಪೂರೈಸುತ್ತದೆ. ಭೌತಿಕ ಬಂಡವಾಳದ ಸದ್ಬಳಕೆ. ದೇಶದಲ್ಲಿ ಲಭ್ಯವಿರುವ ನೈಸರ್ಗಿಕ ಸಂಪನ್ಮೂಲಗಳಾದ ಅರಣ್ಯ, ನೀರು, ಭೂಮಿ, ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳನ್ನು ದೇಶದ ಆರ್ಥಿಕ ಅಭಿವೃದ್ಧಿಗೆ ದಕ್ಷವಾಗಿ ಸದ್ಬಳಕೆ ಮಾಡಿಕೊಳ್ಳಲು ಮಾನವ ಬಂಡವಾಳದ ಅಗತ್ಯವಿರುತ್ತದೆ. ಉತ್ತಮ ಮಾನವ ಬಂಡವಾಳ ಹೊಂದಿದ ದೇಶವು ಲಭ್ಯವಿರುವ ಭೌತಿಕ ಬಂಡವಾಳವನ್ನು ಉತ್ಪಾದನಾ ಚಟುವಟಿಕೆಯಲ್ಲಿ ಪೋಲಾಗದಂತೆ ಬಳಸಿಕೊಂಡು ಸರ್ವತೋಮುಖ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬಹುದು. 4. ಸಂಶೋಧನೆ ಮತ್ತು ಆವಿಷ್ಕಾರ. ಉತ್ತಮ ಶೈಕ್ಷಣಿಕ ಮಟ್ಟ ಮತ್ತು ನೈಪುಣ್ಯತೆ ಹೊಂದಿರುವ ಮಾನವನ ಸಂಪನ್ಮೂಲವು ಸಂಶೋಧನೆ ಮತ್ತು ಆವಿಷ್ಕಾರಗಳ ಮೂಲಕ ಉತ್ಪಾದನಾ ಚಟುವಟಿಕೆಗಳಲ್ಲಿ ನವೀನ ತಂತ್ರಜ್ಞಾನ ಸುಧಾರಣೆಗಳನ್ನು ತರುವಲ್ಲಿ ಉತ್ತೇಜನ ನೀಡುತ್ತದೆ. 5. ಉತ್ತಮ ನಾಗರಿಕ ಸಮಾಜದ ಸೃಷ್ಟಿ. ಉತ್ತಮ ನಾಗರಿಕ ಸಮಾಜ
ನಿರ್ಮಾಣಕ್ಕೆ ಅಗತ್ಯವಿರುವ ಶೈಕ್ಷಣಿಕ ಮೌಲ್ಯ, ಮಾನವೀಯ ಹಾಗೂ ನೈತಿಕ ಮೌಲ್ಯಗಳನ್ನು ಮಾನವ ಸಂಪನ್ಮೂಲ ಒದಗಿಸುತ್ತದೆ. ಈ ಮೂಲಕ ಸಮಾಜದಲ್ಲಿ ಕೆಟ್ಟದು, ಒಳ್ಳೆಯದು, ಸರಿ ತಪ್ಪು ನಿರ್ಣಯ ತೆಗೆದುಕೊಳ್ಳುವಲ್ಲಿ ಜನರಿಗೆ ಸಾಮಾನ್ಯ ಜ್ಞಾನವನ್ನು ನೀಡುವ ಮೂಲಕ ನವ ಸಮಾಜ ನಿರ್ಮಾಣ ಮಾಡಬಹುದಾಗಿದೆ. ಸಾರಿಗೆ ಸಂಪರ್ಕದ ಅಭಿವೃದ್ಧಿ. ಒಂದು ದೇಶದ ಆರ್ಥಿಕ ವ್ಯವಸ್ಥೆಯ ಜೀವನಾಡಿಯಾಗಿರುವ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆಯ ಅಭಿವೃದ್ಧಿಯು ಉತ್ತಮ ದಕ್ಷ ಕಾರ್ಮಿಕರನ್ನು ಅವಲಂಬಿಸಿರುತ್ತದೆ. ತರಬೇತಿ ಮತ್ತು ಉದ್ಯಮಶೀಲತ್ವ ಹೊಂದಿರುವ ಕಾರ್ಮಿಕರು ಒದಗಿಸುವ ಮೂಲಕ ಸಾರಿಗೆ ಸಂಪರ್ಕದ ಅಭಿವೃದ್ಧಿಗೆ ಸಹಾಯಕವಾಗಿದೆ. 7ನೇದು ಜನಸಂಖ್ಯೆಯ ಗುಣಮಟ್ಟದ ಅಭಿವೃದ್ಧಿ. ಮಾನವ ಸಂಪನ್ಮೂಲ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುವ ಶಿಕ್ಷಣ, ಆರೋಗ್ಯ, ತರಬೇತಿ, ಕೌಶಲ್ಯಗಳು ಮುಂತಾದವುಗಳು ಜನಸಂಖ್ಯೆಯ ಗುಣಮಟ್ಟವನ್ನು ಹೆಚ್ಚಿಸುವ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿಗೆ ನೆರವಾಗಿದೆ. ಭಾರತದಲ್ಲಿ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ. ಜಗತ್ತಿನ ಒಟ್ಟು ಭೂಪ್ರದೇಶದ 2.4% ಭಾಗವನ್ನು ಭಾರತವು ಆಕ್ರಮಿಸಿಕೊಂಡಿದೆ. ಆದರೆ ಅದು ಜಗತ್ತಿನ 17% ಹೆಚ್ಚಿನ ಜನಸಂಖ್ಯೆಯನ್ನು ಸಲ್ಲು ಹೊತ್ತಿದೆ. 2001ರಲ್ಲಿ 102.86 ಕೋಟಿಯಷ್ಟಿದ್ದ ಭಾರತ ಜನಸಂಖ್ಯೆ 2011ರ ಜನಗಣತಿಯ ಪ್ರಕಾರ 121.02 ಕೋಟಿಗೆ ಹೆಚ್ಚಳವನ್ನು ಕಂಡಿದೆ. ಈ ಅವಧಿಯಲ್ಲಿನ ನಿವ್ವಳ ಏರಿಕೆಯು 18.16 ಕೋಟಿಯಾಗಿದೆ. ಇದು ಭಾರತದ ಭೂಭಾಗದ ಮೇಲೆ ಜನಸಂಖ್ಯೆಯ ಒತ್ತಡವನ್ನು ಸೂಚಿಸುತ್ತದೆ. ಭಾರತದ ಜನಸಂಖ್ಯೆ ಬೆಳವಣಿಗೆಯನ್ನು 4 ಹಂತಗಳಾಗಿ ವಿಭಜಿಸಬಹುದು. ಅವುಗಳೇನೆಂದರೆ: 1. ಜಡಸ್ಥಿತಿಯ ಜನಸಂಖ್ಯೆ ಬೆಳವಣಿಗೆ 1991ರಿಂದ 1921. 2. ವೇಗದ ಜನಸಂಖ್ಯೆ ಬೆಳವಣಿಗೆ 1921ರಿಂದ 1951. 3. ತೀವ್ರ ಜನಸಂಖ್ಯಾ ಬೆಳವಣಿಗೆ 1951ರಿಂದ 1981. 4. ಕುಂಠಿತಗೊಳ್ಳುತ್ತಿರುವ ನಿಶ್ಚಿತ ಸೂಚನೆಗಳುಳ್ಳ ಅತಿ ಹೆಚ್ಚಿನ ಜನಸಂಖ್ಯಾ ಬೆಳವಣಿಗೆ 1981ರಿಂದ 2011. ಭಾರತದ ಜನಸಂಖ್ಯೆ 1891ರಲ್ಲಿ 23.6 ಕೋಟಿ ಇತ್ತು. ಅದು 1921ರ ವೇಳೆಗೆ 25.1 ಕೋಟಿಗೆ ಏರಿತು. 30 ವರ್ಷದಲ್ಲಿ ಭಾರತದ ಜನಸಂಖ್ಯೆ ಕೇವಲ 1.5 ಕೋಟಿಯಷ್ಟು ಮಾತ್ರ ಹೆಚ್ಚಾಗಿತ್ತು. ಆದರೆ ಬೆಳವಣಿಗೆ ದರವು 0.19ರಷ್ಟಿತ್ತು. ಜನಸಂಖ್ಯೆಯ ಬೆಳವಣಿಗೆಯು ಜಡಸ್ಥಿತಿಯಲ್ಲಿದ್ದಿತ್ತು. ಆ ಅವಧಿಯಲ್ಲಿ ಅಧಿಕ ಮಟ್ಟದ ಜನ ಮತ್ತು ಮರಣ ದರಗಳು ಕಂಡುಬರುತ್ತವೆ. ಇದು ಜನಸಂಖ್ಯಾ ಪರಿವರ್ತನೆಯ ಮೊದಲ ಹಂತವಾಗಿದೆ. 1921ರಲ್ಲಿ 25.1 ಕೋಟಿ ಇದ್ದ ಜನಸಂಖ್ಯೆ 1951ರ ವೇಳೆಗೆ 36.1 ಕೋಟಿ ಹೆಚ್ಚಾಯಿತು. ಇದನ್ನು ಭಾರತದ ಜನಸಂಖ್ಯಾ ಬೆಳವಣಿಗೆ ದರದ 2ನೇ ಹಂತ ಎಂದು ಕರೆಯಲಾಗುತ್ತದೆ. ಇಲ್ಲಿ ಬೆಳವಣಿಗೆಗೆ ದರವು 1.2ರಷ್ಟಿತ್ತು ಹಾಗೂ ಸ್ಥಿರ ಜನಸಂಖ್ಯೆಯ ಬೆಳವಣಿಗೆಯೊಂದಿಗೆ ಜನಸಂಖ್ಯಾ ಪರಿವರ್ತನೆಯು 2ನೇ ಹಂತವನ್ನು ಪ್ರವೇಶಿಸಿತು. ಈ ಹಂತದಲ್ಲಿ ಮರಣ ದರದಲ್ಲಿ ಗಣನೀಯ ಇಳಿಕೆಯಾಗಿದ್ದರಿಂದ ಜನಸಂಖ್ಯೆಯ ತೀವ್ರ ಬೆಳವಣಿಗೆ ಕಾರಣವಾಯಿತು. 1991ನೇ ವರ್ಷವನ್ನು ಮಹಾ ಇಬ್ಬಾಗದ ವರ್ಷ ಎಂತಲೂ ಕರೆಯಲಾಗುತ್ತದೆ. 1911ರಿಂದ 1921ರ ಅವಧಿಯಲ್ಲಿ ಮೊದಲ ಹಾಗೂ ಒಂದೇ ಬಾರಿಗೆ ಒಟ್ಟು ಜನಸಂಖ್ಯೆಯು ಕಡಿಮೆಯಾಯಿತು. ಆದರೆ ತದನಂತರದಲ್ಲಿ ಕಾಲರಾ, ಪ್ಲೇಗ್, ಸಿಡಿಬು ಮುಂತಾದ ಸೋಂಕು ರೋಗಗಳ ನಿಯಂತ್ರಣದ ಕಾರಣದಿಂದಾಗಿ ಜನಸಂಖ್ಯೆಯ ವೇಗವಾಗಿ ಬೆಳೆದಿದೆ. 3ನೇ ಹಂತದಲ್ಲಿ 1951ರಿಂದ 1981 ಭಾರತದ ಜನಸಂಖ್ಯೆಯು 36.1 ಕೋಟಿಯಿಂದ 68.3 ಕೋಟಿಗಳಾಗಿ ಹೆಚ್ಚಳವಾಯಿತು. ವಾರ್ಷಿಕವಾಗಿ 2.14ರಷ್ಟು ಜನಸಂಖ್ಯೆ ಬೆಳವಣಿಗೆಯಾದುದರಿಂದ ತೀವ್ರ ಜನಸಂಖ್ಯಾ ಬೆಳವಣಿಗೆಗೆ ಕಾರಣವಾಯಿತು. ಈ ಹಂತದಲ್ಲಿ ಜನನ ಪ್ರಮಾಣವು ಅಧಿಕ ಮಟ್ಟದಲ್ಲಿ ಮುಂದುವರೆದಿತ್ತು. ಆದರೆ ಮರಣ ದರವು ತೀವ್ರ ಗತಿಯಲ್ಲಿ ಕಡಿಮೆಯಾಗಿತ್ತು. ಈ ಹಂತದಲ್ಲಿ ಕಂಡುಬಂದ ತೀವ್ರ ಜನಸಂಖ್ಯೆಯ ಏರಿಕೆಯ ಕಾರಣದಿಂದಾಗಿ ಜನಸಂಖ್ಯಾ ಸ್ಫೋಟ ಕಂಡುಬಂದಿತ್ತು. 4ನೇ ಹಂತ 1981ರಿಂದ 2011 ಭಾರತದ ಜನಸಂಖ್ಯೆಯ ಬೆಳವಣಿಗೆ
ಕುಂಠಿತಗೊಳ್ಳುತ್ತಿರುವ ನಿಶ್ಚಿತ ಸೂಚನೆ ಕಂಡುಬರುತ್ತಿದೆ. 1981ರಲ್ಲಿ 68.3 ಕೋಟಿಯಿಂದ ಭಾರತದ ಜನಸಂಖ್ಯೆಯು 2011ರ ವೇಳೆಗೆ 121.02 ಕೋಟಿಗಳಾಗಿ ಹೆಚ್ಚಾಯಿತು. 2001ರಿಂದ 2011ರ ಅವಧಿಯಲ್ಲಿ ಜನಸಂಖ್ಯೆಯ ಸರಾಸರಿ ವಾರ್ಷಿಕ ಬೆಳವಣಿಗೆ ದರವು ಶೇಕಡ 1.76ರಷ್ಟು ನಿಧಾನಗತಿಯಲ್ಲಿ ಏರಿಕೆಯಾಗುತ್ತಿರುವುದನ್ನು ಸೂಚಿಸುತ್ತದೆ. ಭಾರತದಲ್ಲಿ ಜನಸಂಖ್ಯಾ ಬೆಳವಣಿಗೆಗೆ ಕಾರಣಗಳು. ಭಾರತದಲ್ಲಿ ಜನಸಂಖ್ಯೆಯು ತೀವ್ರಗತಿಯಲ್ಲಿ ಏರಿಕೆಯಾಗುತ್ತಿದೆ. 1901ರಲ್ಲಿ 23.6 ಕೋಟಿ ಇದ್ದ ಜನಸಂಖ್ಯೆಯು 2011ರ ಜನಗಣತಿಯ ವೇಳೆಗೆ ಭಾರತದಲ್ಲಿ ಒಟ್ಟು ಜನಸಂಖ್ಯೆ 121.02 ಕೋಟಿಗೆ ಹೆಚ್ಚಳವಾಯಿತು. ಪ್ರಸ್ತುತ ಭಾರತವು ವಿಶ್ವದಲ್ಲಿಯೇ 2ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿದೆ. ಭಾರತವನ್ನು ಒಳಗೊಂಡಂತೆ ಯಾವುದೇ ಒಂದು ದೇಶದಲ್ಲಿ ಜನಸಂಖ್ಯಾ ಬೆಳವಣಿಗೆಗೆ ಕಾರಣವಾಗುವ ಅಂಶಗಳನ್ನು ಪ್ರಮುಖವಾಗಿ 2 ಅಂಶಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ 1. ಹೆಚ್ಚಿನ ಜನನ ದರಕ್ಕೆ ಕಾರಣವಾಗುವ ಅಂಶಗಳು. 2. ಕಡಿಮೆ ಮರಣ ದರಕ್ಕೆ ಕಾರಣವಾಗುವ ಅಂಶಗಳು. ಜನ ದರದಲ್ಲಿ ಹೆಚ್ಚಳಿಕೆ ಪ್ರಮುಖ ಕಾರಣಗಳು. ಭಾರತದಲ್ಲಿ ತೀವ್ರ ಜನಸಂಖ್ಯಾ ಬೆಳವಣಿಗೆಯ ಕಾರಣಗಳನ್ನು ವಿಶ್ಲೇಷಿಸುವ ಮೂಲಕ ಭಾರತದ ಜನಸಂಖ್ಯೆ ಸಮಸ್ಯೆಯ ನೈಜ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಬಹುದು. ಜನಸಂಖ್ಯಾ ಬೆಳವಣಿಗೆಯ ಹೆಚ್ಚಳಿಕೆ ಜನನ ದರಗಳಲ್ಲಿನ ಏರಿಕೆಯ ಪ್ರಮುಖ ಕಾರಣವಾಗಿದೆ. ಜನನ ದರಗಳ ಏರಿಕೆಗೆ ಕಾರಣವಾಗುವ ಅಂಶಗಳನ್ನು ಆರ್ಥಿಕ, ಸಾಮಾಜಿಕ ಮತ್ತು ಭೌಗೋಳಿಕ ಅಂಶಗಳೆಂದು ವಿಂಗಡಿಸಬಹುದಾಗಿದೆ. ಆರ್ಥಿಕ ಅಂಶಗಳು. ಜನಸಂಖ್ಯಾ ಏರಿಕೆಗೆ ಕಾರಣವಾಗುವ ಆರ್ಥಿಕ ಅಂಶಗಳೇನೆಂದರೆ 1. ಕೃಷಿ ಪ್ರಾಧಾನ್ಯತೆ. ಭಾರತವು ಒಂದು ಕೃಷಿ ಪ್ರಧಾನ ರಾಜ್ಯವಾಗಿದೆ. ಶೇಕಡ 49ರಷ್ಟು ಜನರಿಗೆ ಕೃಷಿಯೇ ಜೀವದಾನವಾಗಿದೆ. ಕೃಷಿಯು ಶ್ರಮಸಾಂದ್ರ ತಂತ್ರಜ್ಞಾನ ಬಳಸುತ್ತದೆ. ಶ್ರಮಕ್ಕೆ ಅಧಿಕ ಬೇಡಿಕೆ ಇರುತ್ತದೆ. ಕಳೆ ಕೀಳುವುದು, ನಾಟಿ ಹಾಕುವುದು, ಕೊಯ್ಲು, ಉತ್ಪನ್ನಗಳ ಸಾಗಾಟ ಮುಂತಾದವುಗಳನ್ನು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಶ್ರಮಿಕರೇ ನಿರ್ವಹಿಸುತ್ತಿರುವುದರಿಂದ ತಮ್ಮ ಕುಟುಂಬದ ಎಲ್ಲ ಸದಸ್ಯರನ್ನು ಕೃಷಿ ಚಟುವಟಿಕೆಗಳಲ್ಲಿ ಬಳಸಿಕೊಳ್ಳುತ್ತಾರೆ. ಇದರಿಂದಾಗಿ ಕೃಷಿಯಲ್ಲಿ ಹೆಚ್ಚಿನ ಜನಸಂಖ್ಯೆ ಅಗತ್ಯ ಕಂಡುಬರುತ್ತದೆ. ವ್ಯಾಪಕವಾದ ಬಡತನ. ಭಾರತದಲ್ಲಿನ ಜನಸಂಖ್ಯೆ ಏರಿಕೆಗೆ ಮತ್ತೊಂದು ಪ್ರಮುಖ ಕಾರಣವೆಂದರೆ ವ್ಯಾಪಕವಾದ ಬಡತನ. ಜನರು ತಮ್ಮ ಕನಿಷ್ಠ ಮೂಲ ಅಗತ್ಯಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯವಾಗದ ಸ್ಥಿತಿಯನ್ನು ಬಡತನ ಎಂದು ಕರೆಯುತ್ತೇವೆ. ಬಡವರಿಗೆ ಬೇರೆ ಯಾವ ಸ್ವತ್ತು ಅಥವಾ ಆಸ್ತಿಗಳಿಲ್ಲದೆ ತಮಗೆ ಜನಿಸುವ ಮಕ್ಕಳನ್ನೇ ಸ್ವತ್ತುಗಳೆಂದು ಪರಿಗಣಿಸಿ ಅವರ ದುಡಿಮೆಯಿಂದ ಆದಾಯ ನಿರೀಕ್ಷಿಸುವುದರಿಂದ ಅವರಲ್ಲಿನ ಜನಸಂಖ್ಯೆ ಅಧಿಕವಿರುತ್ತದೆ. 2010ರಿಂದ 11ರ ಅಂಕಿ ಅಂಶದ ಪ್ರಕಾರ ಭಾರತದಲ್ಲಿ ಶೇಕಡ 21.9ರಷ್ಟು ಜನರು ಬಡತನ ರೇಖೆಯ ಕೆಳಗಿದ್ದಾರೆ. 3. ನಿಧಾನಗತಿಯ ನಗರೀಕರಣ. ಭಾರತದಲ್ಲಿ ಕೈಗಾರೀಕರಣವು ತೀವ್ರವಾಗಿಲ್ಲದ ಕಾರಣ ನಗರೀಕರಣದ ವೇಗವೂ ಸಹ ನಿಧಾನಗತಿಯಲ್ಲಿದೆ. 2011ರ ಜನಗಣತಿಯ ಪ್ರಕಾರ ಶೇಕಡ 31.16ರಷ್ಟು ಜನಸಂಖ್ಯೆ ಭಾರತದ ನಗರ ಪ್ರದೇಶಗಳಲ್ಲಿ ವಾಸಿಸುತ್ತಾರೆ. ಸಾಮಾನ್ಯವಾಗಿ ನಗರ ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಸರಾಸರಿ ಗಾತ್ರ ಕಡಿಮೆ ಇರುತ್ತದೆ. ಆದರೆ ಭಾರತದಲ್ಲಿ ಶೇಕಡ 68.84ರಷ್ಟು ಜನಸಂಖ್ಯೆ ಗ್ರಾಮೀಣ ಭಾರತದಲ್ಲಿ ವಾಸಿಸುತ್ತಿದೆ. ಅಲ್ಲಿನ ಸರಾಸರಿ ಕುಟುಂಬ ಗಾತ್ರ ದೊಡ್ಡದಾಗಿರುತ್ತದೆ. ಗ್ರಾಮಗಳಲ್ಲಿ ಸಾಮಾನ್ಯ ಶಿಕ್ಷಣ ಹಾಗೂ ಕುಟುಂಬ ಯೋಜನಾ ಅರಿವಿನ ಕೊರತೆಯಿಂದಾಗಿ ಜನರ ದರವು ಅಧಿಕವಿರುತ್ತದೆ. ಇದು ಸಹ ಜನಸಂಖ್ಯೆಯ ಬೆಳವಣಿಗೆಗೆ ಕಾರಣವಾಗಿದೆ. ಸಾಮಾಜಿಕ ಅಂಶಗಳು. ಭಾರತದಲ್ಲಿನ ಸಾಮಾಜಿಕ ವ್ಯವಸ್ಥೆಯ ಸಹ ಜನಸಂಖ್ಯೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ. ಅದೇನೆಂದರೆ 1. ಸಾರ್ವತ್ರಿಕ ವಿವಾಹ. ಭಾರತದಲ್ಲಿ ಮದುವೆ ಎಂಬುದು ಸಾಮಾಜಿಕ ಅವಶ್ಯಕತೆಯಾಗಿದ್ದು ಎಲ್ಲರೂ ವಿವಾಹವಾಗುತ್ತಾರೆ. ಇದರಿಂದ ಸ್ವಾಭಾವಿಕವಾಗಿ ಜನನ ಸಂಖ್ಯೆಯು ಹೆಚ್ಚಳವಾಗುತ್ತದೆ. 2. ಚಿಕ್ಕ ವಯಸ್ಸಿನಲ್ಲಿ ವಿವಾಹ. ಭಾರತದಲ್ಲಿ ಮಹಿಳೆಯರಿಗೆ ಕನಿಷ್ಠ ವಿವಾಹದ ವಯಸ್ಸು 18 ವರ್ಷಕ್ಕೆ ನಿಗದಿಗೊಳಿಸಿದ್ದರೂ ಭಾರತದ ಅನೇಕ ಪ್ರದೇಶಗಳಲ್ಲಿ 18 ವರ್ಷ ತುಂಬುವ ಮೊದಲೇ ಮಹಿಳೆಯರ ವಿವಾಹ ಮಾಡುವುದರಿಂದ ಅವರು ತಮ್ಮ ಜೀವಮಾನದಲ್ಲಿ ಹೆರುವ ಮಕ್ಕಳ ಸಂಖ್ಯೆ ಅಧಿಕವಾಗುತ್ತದೆ ಮತ್ತು ಇದು ಜನಸಂಖ್ಯೆಯ ಹೆಚ್ಚಳಕ್ಕೆ ಕಾರಣವಾಗುತ್ತದೆ.
3. ಅವಿಭಕ್ತ ಕುಟುಂಬ. ಭಾರತದಲ್ಲಿ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಅವಿಭಕ್ತ ಕುಟುಂಬ ವ್ಯವಸ್ಥೆಯು ಪ್ರಮುಖವಾದದ್ದು. ಅವಿಭಕ್ತ ಕುಟುಂಬಗಳಲ್ಲಿ ಸಾಮಾನ್ಯವಾಗಿ ದಂಪತಿಗಳು ಹೆಚ್ಚಿನ ಮಕ್ಕಳನ್ನು ಆಶಿಸುತ್ತಾರೆ. 4. ಮೂಢನಂಬಿಕೆಗಳು. ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಗಂಡು ಮಗುವಾದರೆ ಮಾತ್ರವೇ ಮುಂದೆ ಮೋಕ್ಷ ದೊರೆಯುತ್ತದೆ ಎಂಬಂಥ ಕೆಲವು ಮೂಢನಂಬಿಕೆಗಳಿದ್ದು, ಅದರ ಕಾರಣವಾಗಿ ಬರುವ ಗಂಡು ಮಕ್ಕಳ ಇಚ್ಛೆಯು ಅದರಿಂದಲೂ ಜನಸಂಖ್ಯೆ ಹೆಚ್ಚಾಗುತ್ತದೆ. 5. ಅನಕ್ಷರತೆ. ಭಾರತದಲ್ಲಿ ಅನಕ್ಷರಸ್ಥ ಹಾಗೂ ಅಜ್ಞಾನಿಗಳ ಜನರು ಕುಟುಂಬ ಯೋಜನೆಯನ್ನು ಅಳವಡಿಸಿಕೊಳ್ಳುವಲ್ಲಿ ತೊಡಕಾಗುತ್ತಿವೆ. ಇದು ಸಹ ಜನಸಂಖ್ಯೆಯ ಏರಿಕೆಗೆ ಪ್ರಮುಖ ಕಾರಣವಾಗಿದೆ. ಭೌಗೋಳಿಕ ಅಂಶಗಳು. ಭಾರತವು ಭೌಗೋಳವು ಉಷ್ಣ ಹವಾಮಾನ ಹೊಂದಿದ್ದು, ಜನರ ಬಹುಬೇಗ ಪ್ರೌಢಾವಸ್ಥೆಯನ್ನು ತಲುಪುವುದರಿಂದ ಚಿಕ್ಕ ವಯಸ್ಸಿನಲ್ಲೇ ವಿವಾಹ ಮಾಡುತ್ತಾರೆ. ಇದರಿಂದ ಮಹಿಳೆಯರ ಫಲವತ್ತತೆ ದರ ಹೆಚ್ಚಾಗುತ್ತದೆ. ಇವೆಲ್ಲವೂ ಜನರ ದರ ಏರಿಕೆಗೆ ಪ್ರಮುಖ ಕಾರಣವಾಗಿದೆ. ಮರಣ ದರದಲ್ಲಿನ ಇಳಿಕೆಗೆ ಪ್ರಮುಖ ಕಾರಣಗಳು. ಮರಣ ದರದಲ್ಲಿನ ತೀವ್ರಗತಿಯ ಇಳಿಕೆಯು ಜನಸಂಖ್ಯೆಯ ಏರಿಕೆಗೆ ಕಾರಣವಾಗಿದೆ. ಅಂತಹ ಪ್ರಮುಖ ಅಂಶಗಳೇನೆಂದರೆ: 1. ಬರಗಾಲ ಮತ್ತು ಕ್ಷಾಮಗಳ ನಿಯಂತ್ರಣ. ಬರಗಾಲ ಮತ್ತು ಕ್ಷಾಮಗಳು ಮರಣ ದರದ ಏರಿಕೆಗೆ ಕಾರಣವಾಗುತ್ತದೆ. ಭಾರತದಲ್ಲಿ ಸರ್ಕಾರವು ಬರಗಾಲ ಹಾಗೂ ಕ್ಷಾಮವನ್ನು ತಡೆಗಟ್ಟುವ ಹಲವು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸುವ ಮೂಲಕ ಮರಣ ದರ ಇಳಿಕೆಯನ್ನು ಸಾಧಿಸಲಾಗಿದೆ. 2. ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ. ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದಲ್ಲಿ ಕಾಲರಾ, ಪ್ಲೇಗು, ಸಿಡುಬು ಮುಂತಾದ ಮಾರಕ ಸಾಂಕ್ರಾಮಿಕ ರೋಗಗಳು ಮರಣ ದರದ ಏರಿಕೆಗೆ ಕಾರಣವಾಗಿದ್ದವು. ಆದರೆ ಸ್ವಾತಂತ್ರ್ಯ ನಂತರದಲ್ಲಿ ಆರೋಗ್ಯ ಹಾಗೂ ವೈದ್ಯಕೀಯ ಸೌಲಭ್ಯಗಳನ್ನು ದೇಶಾದ್ಯಂತ ವಿಸ್ತರಿಸುವ ಮೂಲಕ ಹಲವಾರು ಮಾರಕ ಕಾಯಿಲೆಗಳನ್ನು ನಿಯಂತ್ರಿಸಲಾಗಿದೆ. ಉದಾಹರಣೆಗೆ ಮಲೇರಿಯಾ, ವಿಷಮ ಶೀತ ಜ್ವರಗಳು ಬಹಳಷ್ಟು ಜನರನ್ನು ಕಾಡಿಸುತ್ತಿತ್ತು. ಭಾರತದಲ್ಲಿ ಮಲೇರಿಯಾ ಮತ್ತು ಕ್ಷಯರೋಗಗಳ ನಿಯಂತ್ರಣ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿದೆ. ಇದರಿಂದ ಮರಣ ದರವು ಕಡಿಮೆಯಾಗಿ ಜನಸಂಖ್ಯೆಯ ತೀವ್ರ ಹೆಚ್ಚಳಿಕೆಗೆ ಕಾರಣವಾಗಿದೆ. 3. ಶೈಕ್ಷಣಿಕ ಸೌಲಭ್ಯದ ವಿಸ್ತರಣೆ. ಭಾರತದಲ್ಲಿ ಶೈಕ್ಷಣಿಕ ಸೌಲಭ್ಯಗಳನ್ನು ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲೆಲ್ಲೆಡೆ ವಿಸ್ತರಿಸಲಾಗಿದ್ದು, ಉತ್ತಮ ಶಿಕ್ಷಣ ಪಡೆದ ನಾಗರಿಕರು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಜಾಗೃತರಾಗಿರುತ್ತಾರೆ. ಆರೋಗ್ಯಪೂರ್ಣ ಜೀವನ ಶೈಲಿಯ ದೆಸೆಯಿಂದ ಮರಣ ದರ ಇಳಿಕೆಯಾಗುತ್ತದೆ. 4. ಇತರೆ ಅಂಶಗಳು. ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಜನಸಾಮಾನ್ಯರಿಗೆ ಅಗತ್ಯವಿರುವ ಕನಿಷ್ಠ ಮೌಲ ಸೌಕರ್ಯಗಳನ್ನು ಅಂದರೆ ಪೌಷ್ಟಿಕ ಆಹಾರ, ಸುರಕ್ಷಿತ ಕುಡಿಯುವ ನೀರು, ನಿರ್ಮಾಲ್ಯ ಮುಂತಾದ ಸೌಲಭ್ಯಗಳ ವಿಸ್ತರಣೆಯಾಗಿ ಜನರ ಒಟ್ಟಾರೆ ಆರೋಗ್ಯ ಸುಧಾರಿಸಿ ಮರಣ ದರವು ಇಳಿಕೆಯಾಗಿದೆ. ಜನಸಂಖ್ಯಾ ಸ್ಫೋಟ. ಅರ್ಥ ಮತ್ತು ಪರಿಣಾಮಗಳು. ಒಂದು ದೇಶದ ಜನಸಂಖ್ಯೆಯು ಉತ್ತಮ ಮಾನವ ಸಂಪನ್ಮೂಲವಾಗಿ ಪರಿವರ್ತಿತವಾದಾಗ ಆರ್ಥಿಕ ಪ್ರಗತಿಯಾಗುತ್ತದೆ. ಆದರೆ ಹಣದ ಕೊರತೆಯಿಂದಾಗಿ ಜನಸಂಖ್ಯೆಯನ್ನು ಮಾನವ ಸಂಪನ್ಮೂಲವಾಗಿ ಪರಿವರ್ತಿಸಲು ಕಷ್ಟವಾಗುತ್ತದೆ. ಹಾಗಾಗಿ ತೀವ್ರ ಗತಿಯಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆಯು ದೇಶದ ಆರ್ಥಿಕ ಅಭಿವೃದ್ಧಿಯ ಪ್ರಕ್ರಿಯೆಗೆ ತಡೆಗೋಡೆಯಾಗಿ ಹಲವಾರು ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಲಭ್ಯವಿರುವ ಸಂಪನ್ಮೂಲಗಳು ಜನರಿಗೆ ಸೂಕ್ತ ಪ್ರಮಾಣದ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲು ಶಕ್ಯವಾಗಿದ್ದರೆ ಅದನ್ನು ಜನಸಂಖ್ಯಾ ಸ್ಫೋಟವೆನ್ನಬಹುದು. ಇದರಿಂದ ಹಲವಾರು ತೊಂದರೆಗಳು ಎದುರಾಗಬಹುದು. ಅವುಗಳಲ್ಲಿ ಪ್ರಮುಖವಾದುಗಳೆಂದರೆ: 1. ಕಡಿಮೆ ರಾಷ್ಟ್ರೀಯ ಮತ್ತು ತಲಾ ಆದಾಯ. ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಗಾತ್ರದಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಳವನ್ನು ಸಾಧಿಸುತ್ತಿದ್ದರೂ ತೀವ್ರ ಗತಿಯ ಜನಸಂಖ್ಯೆಯ ಏರಿಕೆಯು ಜನರ ತಲಾದಾಯ ಮಟ್ಟವನ್ನು ಕಡಿಮೆಗೊಳಿಸುತ್ತದೆ ಹಾಗೂ ಅವರ ಜೀವನ ಮಟ್ಟವು ಕಡಿಮೆ ಇರುತ್ತದೆ. 2. ಆಹಾರ ಸಮಸ್ಯೆ. ತೀವ್ರಗತಿಯಲ್ಲಿ ಏರುತ್ತಿರುವ ಜನಸಂಖ್ಯೆಯು ಆಹಾರದ ಸಮಸ್ಯೆಯನ್ನು ಉಲ್ಲಬಣಗೊಳಿಸುತ್ತಿದೆ. ಟಿ.ಆರ್. ಮಾಲ್ಥಸ್ ರವರು ಜನಸಂಖ್ಯೆಯ ಬೆಳವಣಿಗೆಯನ್ನು
ಪ್ರಜ್ಞಾಪೂರ್ವಕವಾಗಿ ನಿಯಂತ್ರಿಸಿದ್ದಾರೆ. ಅದು ಅಭಿವೃದ್ಧಿಗೆ ಮಾರಕವಾಗುತ್ತದೆ ಎಂದು ವಿವರಿಸಿದ್ದಾರೆ. ಜನಸಂಖ್ಯೆಯ ಬೆಳವಣಿಗೆಯ ದರವು ಆಹಾರ ಉತ್ಪಾದನೆಯ ದರಕ್ಕಿಂತ ಅಧಿಕವಾಗಿದ್ದರೆ ಆಹಾರ ಸಮಸ್ಯೆ ಉದ್ಭವವಾಗುತ್ತದೆ. 3. ನಿರುದ್ಯೋಗ ಮತ್ತು ಬಡತನ. ತೀವ್ರವಾಗಿ ಹೆಚ್ಚುತ್ತಿರುವ ಜನಸಂಖ್ಯೆಯ ಗಾತ್ರವು ಬಡತನ ಮತ್ತು ನಿರುದ್ಯೋಗ ಸಮಸ್ಯೆಯನ್ನು ಹೆಚ್ಚಿಸುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಮರೆಮಾಚಿದ ಮತ್ತು ಅರೆ ನಿರುದ್ಯೋಗಿಗಳಲ್ಲದೆ ನಗರ ಪ್ರದೇಶದಲ್ಲಿನ ನಿರುದ್ಯೋಗಿಗಳು ಬಡತನಕ್ಕೆ ಕಾರಣವಾಗಿವೆ. ಬಡತನ ಮತ್ತು ನಿರುದ್ಯೋಗದ ಸಮಸ್ಯೆಗಳು ಭಾರತ ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿಯನ್ನುಂಟು ಮಾಡುವ ಜ್ವಾಲಾನಂಥ ಸಮಸ್ಯೆಗಳಾಗಿವೆ. 4. ಅನುತ್ಪಾದಕ ಜನಸಂಖ್ಯೆ. ಜನಸಂಖ್ಯೆಯ ಬೆಳವಣಿಗೆ ದರ ಹೆಚ್ಚದಂತೆ 15 ವರ್ಷಕ್ಕಿಂತ ಕೆಳಪಟ್ಟ ಮಕ್ಕಳು ಮತ್ತು 59 ವರ್ಷಕ್ಕಿಂತ ಮೇಲ್ಪಟ್ಟ ವೃದ್ಧರ ಜನಸಂಖ್ಯೆ ಹೆಚ್ಚುತ್ತಿದೆ. ಈ ಜನಸಂಖ್ಯೆಯು ಸಾಮಾನ್ಯವಾಗಿ ಆರ್ಥಿಕವಾಗಿ ಅನುತ್ಪಾದಕರಾಗಿರುವುದರಿಂದ ಇವರನ್ನು ಅನುತ್ಪಾದಕ ಜನಸಂಖ್ಯೆ ಎಂದು ಕರೆಯಲಾಗುತ್ತದೆ. ಭಾರತದಲ್ಲಿ 44.6% ಜನಸಂಖ್ಯೆಯು ಅನುತ್ಪಾದಕ ಜನಸಂಖ್ಯೆ ಇದ್ದು, ಇವರನ್ನು ಇನ್ನುಳಿದ 55.4% ಕಾರ್ಯನಿರತ ಜನಸಂಖ್ಯೆ ಸಲುಹಬೇಕಾಗಿದೆ. 5. ಸಾಮಾಜಿಕ ಸೌಲಭ್ಯಗಳ ಹೊರೆ. ಹೆಚ್ಚುತ್ತಿರುವ ಜನಸಂಖ್ಯೆಯು ಸಾಮಾಜಿಕ ಸೌಲಭ್ಯಗಳ ಹೊರೆಯನ್ನು ಹೆಚ್ಚಿಸುತ್ತದೆ. ಶಿಕ್ಷಣ, ಆರೋಗ್ಯ, ವೈದ್ಯಕೀಯ ಮತ್ತು ವಸತಿ ಸೌಲಭ್ಯಗಳನ್ನು ಸರ್ಕಾರವು ಒದಗಿಸಬೇಕಾಗಿರುವುದರಿಂದ ಸಾಮಾಜಿಕ ಮೂಲ ಸೌಕರ್ಯಗಳ ಮೇಲೆ ಅಧಿಕ ಪ್ರಮಾಣದ ಸಾರ್ವಜನಿಕ ವೆಚ್ಚವನ್ನು ಕೈಗೊಳ್ಳಬೇಕಾಗುತ್ತದೆ. 6. ಕಡಿಮೆಗೊಳ್ಳುತ್ತಿರುವ ಬಂಡವಾಳ ಸಂಗ್ರಹಣೆ. ತೀವ್ರಗತಿಯಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆಯು ದೇಶದ ಉಳಿತಾಯ ಮತ್ತು ಬಂಡವಾಳ ಸಂಗ್ರಹಣಾ ಶಕ್ತಿಯನ್ನು ಕಡಿಮೆಗೊಳಿಸುತ್ತದೆ. ಇದು ಆರ್ಥಿಕ ಅಭಿವೃದ್ಧಿಯ ಹಿನ್ನಡೆಗೆ ಕಾರಣವಾಗುತ್ತದೆ. ಹೀಗೆ ಜನಸಂಖ್ಯೆಯ ಏರಿಕೆಯು ಆರ್ಥಿಕತೆಯ ವಿವಿಧ ಅಂಶಗಳ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರುವ ಮೂಲಕ ದೇಶದ ಆರ್ಥಿಕ ಪ್ರಗತಿಗೆ ಹಾಗೂ ಜನರ ಕ್ಷೇಮಾಭಿವೃದ್ಧಿಗೆ ತೊಡಕಾಗಿದೆ. ಈ ಸಮಸ್ಯೆಗಳನ್ನು ಬಗೆಹರಿಸದಿದ್ದರೆ ಇದು ಇನ್ನಷ್ಟು ಗಂಭೀರ ಸಮಸ್ಯೆಗಳಾಗಿ ಕಾರಣವಾಗುತ್ತದೆ. ಜನಸಂಖ್ಯೆಯ ನಿಯಂತ್ರಣದ ಪ್ರಮುಖ ವಿಧಾನಗಳು. ಭಾರತದಲ್ಲಿ ಏರುತ್ತಿರುವ ಜನಸಂಖ್ಯೆಯನ್ನು ನಿಯಂತ್ರಿಸಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅವುಗಳಲ್ಲಿ ಪ್ರಮುಖವಾಗಿ 1. ಕೃಷಿಯ ಮೇಲಿನ ಜನಸಂಖ್ಯಾ ಒತ್ತಡವನ್ನು ಕಡಿಮೆಗೊಳಿಸಲು ತೀವ್ರ ಕೈಗಾರೀಕರಣಕ್ಕೆ ಹೆಚ್ಚಿನ ಒತ್ತು ನೀಡುವುದು. 2. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುವುದು. 3. ಶಿಕ್ಷಣವನ್ನು ವ್ಯಾಪಕಗೊಳಿಸುವ ಮೂಲಕ ಜನನ ದರವನ್ನು ಕಡಿಮೆಗೊಳಿಸಲು ಪ್ರಯತ್ನಿಸುವುದು. ವಿವಾಹ, ಕೌಟುಂಬಿಕ ವ್ಯವಸ್ಥೆ, ಜನಸಂಖ್ಯಾಶಾಸ್ತ್ರದ ಬಗ್ಗೆ ತಿಳುವಳಿಕೆ ಹಾಗೂ ಜಾಗೃತಿ ನೀಡುವುದು. 4. ಸಾರಿಗೆ ಸಂಪರ್ಕ ಸೌಲಭ್ಯಗಳನ್ನು ವಿಸ್ತರಿಸುವ ಮೂಲಕ ಜನರಲ್ಲಿ ವೈಚಾರಿಕ ಮನೋಭಾವನೆಗಳ ವಿನಿಮಯ ಹಾಗೂ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಲಸೆಗೆ ಪ್ರೋತ್ಸಾಹ ನೀಡುವುದು. 5. ಆರ್ಥಿಕವಾಗಿ ಸಾಮಾಜಿಕವಾಗಿ ಮಹಿಳೆಯ ಮೇಲಿನ ತಾರತಮ್ಯವನ್ನು ಹೋಗಲಾಡಿಸುವ ಮೂಲಕ ಮಹಿಳೆಯರ ಸ್ಥಿತಿಗತಿಯನ್ನು ಸುಧಾರಿಸಬಹುದು. 6. ಕುಟುಂಬ ಯೋಜನೆಯನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಮಗುವನ್ನು ಆಯ್ಕೆಯಿಂದ ಪಡೆಯುವ ಪ್ರವೃತ್ತಿಯನ್ನು ಬೆಳೆಸುವುದು ಮತ್ತು ಕುಟುಂಬ ಯೋಜನೆಯನ್ನು ಅಳವಡಿಸಿಕೊಳ್ಳುವುದನ್ನು ಸರ್ವವ್ಯಾಪಿಯಾಗಿ ಮಾಡುವುದು. 7. ಜನರ ಜೀವನ ಮಟ್ಟ ಹೆಚ್ಚಿಸುವುದರ ಮೂಲಕ ಚಿಕ್ಕ ಕುಟುಂಬವನ್ನು ಆಶಿಸುವಂತೆ ಪ್ರೋತ್ಸಾಹಿಸುವುದು. ಜನಸಂಖ್ಯಾ ನೀತಿ. ಜನಸಂಖ್ಯಾ ಸ್ಫೋಟದ ಸಮಸ್ಯೆಗಳಿಗೆ ಪರಿಹಾರವನ್ನು ಒಂದು ನಿರ್ದಿಷ್ಟ ಜನಸಂಖ್ಯಾ ನೀತಿಯಿಂದ ಮಾತ್ರ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಜನನ ನಿಯಂತ್ರಣದ ವಿಧಾನಗಳ ಮೂಲಕ ಜನಸಂಖ್ಯೆಯ ಬೆಳವಣಿಗೆಯನ್ನು ತಡೆಗಟ್ಟಲು ಜಾರಿಗೆ ತರುವ ಸರ್ಕಾರದ ನೀತಿಯನ್ನು ಜನಸಂಖ್ಯಾ ನೀತಿ ಎನ್ನುವರು. ಯೋಜನಾ ಆಯೋಗದ ಪ್ರಕಾರ ಭಾರತದ ಜನಸಂಖ್ಯೆ ನೀತಿಯು 2 ಮೂಲಭೂತ ಅಂಶಗಳ ಮೇಲೆ ಆಧಾರಿತವಾಗಿದೆ. ಅವುಗಳೇನೆಂದರೆ 1. ದೇಶದ ಜನಸಂಖ್ಯೆಯ ಬೆಳವಣಿಗೆಗೆ ದರವನ್ನು ಕಡಿಮೆಗೊಳಿಸುವುದು. 2. ಹಂತ ಹಂತವಾಗಿ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವುದರ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿ ಸಾಧಿಸುವುದು. ರಾಷ್ಟ್ರೀಯ ಜನಸಂಖ್ಯಾ ನೀತಿ 1976. ಭಾರತ ಸರ್ಕಾರವು 1976ರಲ್ಲಿ ಸಮಗ್ರ ಜನಸಂಖ್ಯಾ ನೀತಿಯನ್ನು ಘೋಷಿಸಿತ್ತು.
ಇದರ ಪ್ರಮುಖ ಉದ್ದೇಶ ಜನಸಂಖ್ಯಾ ಬೆಳವಣಿಗೆಯನ್ನು ನಿಯಂತ್ರಿಸುವುದಾಗಿತ್ತು. ಇದು ಜನರು ಸ್ವಇಚ್ಛೆಯಿಂದ ಕುಟುಂಬ ಯೋಜನೆಯನ್ನು ಅನುಸರಿಸುವಂತೆ ಉತ್ತೇಜಿಸಿತ್ತು. ಈ ನೀತಿಯ ಪ್ರಮುಖ ಲಕ್ಷಣಗಳೇನೆಂದರೆ: 1. ಜನನ ದರವನ್ನು ಪ್ರತಿ 1000 ಜನರಿಗೆ 35ರಿಂದ 25ಕ್ಕೆ ಇಳಿಸುವುದು. 2. ಜನಸಂಖ್ಯಾ ಬೆಳವಣಿಗೆ ದರವನ್ನು ಶೇಕಡ 1.4ಕ್ಕೆ ಇಳಿಸುವುದು. 3. ಹೆಣ್ಣು ಮಕ್ಕಳ ಮದುವೆ ವಯಸ್ಸನ್ನು 15ರಿಂದ 18 ವರ್ಷಕ್ಕೆ ಹಾಗೂ ಗಂಡು ಮಕ್ಕಳ ವಿವಾಹದ ವಯಸ್ಸು 18ರಿಂದ 21 ವರ್ಷಕ್ಕೆ ನಿಗದಿಗೊಳಿಸಲಾಯಿತು. 4. ವಿವಾಹದ ನೋಂದಣಿಯನ್ನು ಕಡ್ಡಾಯಗೊಳಿಸಲಾಯಿತು. 5. ಜನಸಂಖ್ಯಾ ಸಮಸ್ಯೆ ಬಗ್ಗೆ ಯುವಜನರಲ್ಲಿ ಜಾಗೃತಿಯನ್ನು ಮೂಡಿಸಲು ಶೈಕ್ಷಣಿಕ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವುದು ಹಾಗೂ ಮಹಿಳೆಯರ ಶೈಕ್ಷಣಿಕ ಮಟ್ಟವನ್ನು ಹೆಚ್ಚಿಸುವುದು. 6. ಗ್ರಾಮೀಣ ಜನತೆಗೆ ಕುಟುಂಬ ಯೋಜನೆ ಮಾಹಿತಿಯನ್ನು ಪ್ರಚಾರ ಮಾಡಲು ಮಾಧ್ಯಮಗಳನ್ನು ಬಳಸುವುದು. 7. ಜನಸಂಖ್ಯಾ ಶಿಕ್ಷಣವನ್ನು ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧಿಸುವುದು. ಹೊಸ ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000. ಭಾರತ ಸರ್ಕಾರವು 15 ಫೆಬ್ರವರಿ 2000ರಂದು ಹೊಸ ರಾಷ್ಟ್ರೀಯ ಜನಸಂಖ್ಯಾ ನೀತಿಯನ್ನು ಘೋಷಿಸಿತು. ಈ ನೀತಿಯು ಪ್ರಮುಖವಾಗಿ ಸುಸ್ಥಿರ ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆಯೊಂದಿಗೆ 2045ರ ವೇಳೆಗೆ ಹೆಚ್ಚುತ್ತಿರುವ ಜನಸಂಖ್ಯೆ ದರವನ್ನು ಸ್ಥಿರಗೊಳಿಸುವ ದೀರ್ಘಾವಧಿ ಉದ್ದೇಶವನ್ನು ಒಳಗೊಂಡಿದೆ. ಈ ನೀತಿಯ ಪ್ರಮುಖ ಲಕ್ಷಣಗಳೇನೆಂದರೆ: 1. ಪ್ರತಿ 1000 ಜನಗಳಿಗೆ ಸಂಭವಿಸುವ 1 ವರ್ಷದ ಒಳಗಿನ ಶಿಶುಗಳ ಮರಣ ಪ್ರಮಾಣವನ್ನು 30ಕ್ಕಿಂತ ಕಡಿಮೆಗೊಳಿಸುವುದು. 2. ಪ್ರತಿ 1,00,000 ಜನಗಳಿಗೆ ಸಂಭವಿಸುವ ತಾಯಂದಿರ ಮರಣ ದರವನ್ನು 100ಕ್ಕಿಂತ ಕಡಿಮೆಗೊಳಿಸುವುದು. ಶೇಕಡ 80ರಷ್ಟು ಹೆರಿಗೆಗಳನ್ನು ತರಬೇತಿ ಹೊಂದಿದ ವೈದ್ಯರು, ನರ್ಸ್ಗಳಂತಹ ಸಿಬ್ಬಂದಿಯ ನೆರವಿನಿಂದ ಪ್ರಾಥಮಿಕ ಅಥವಾ ಇತರ ಆರೋಗ್ಯ ಸಂಸ್ಥೆಗಳಲ್ಲಿ ಕೈಗೊಳ್ಳುವಂತೆ ಮಾಡುವುದು. 4. ಏಡ್ಸ್ ಹಾಗೂ ಇತರೆ ಸೋಂಕು ರೋಗಗಳ ಬಗ್ಗೆ ಮಾಹಿತಿ ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸಾರ್ವಜನಿಕರಿಗೆ ತಿಳುವಳಿಕೆ ನೀಡುವುದು. 5. ಇಬ್ಬರು ಮಕ್ಕಳು ಇರುವ ಚಿಕ್ಕ ಕುಟುಂಬವನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುವುದು. 6. ಸುರಕ್ಷಿತ ಗರ್ಭಪಾತಕ್ಕೆ ಬೇಕಾದ ಸೌಲಭ್ಯಗಳನ್ನು ಒದಗಿಸುವುದು. 7. ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದು. 8. ಹೆಣ್ಣು ಮಕ್ಕಳ ವಿವಾಹವನ್ನು 21 ವರ್ಷಗಳ ನಂತರ ಕೈಗೊಳ್ಳುವಂತೆ ಪೋಷಕರನ್ನು ಪ್ರೇರೇಪಿಸುವುದು. 9. 2 ಮಕ್ಕಳ ನಂತರ ಸಂತಾನಹರಣ ಚಿಕಿತ್ಸೆಗೆ ಒಳಪಟ್ಟಿರುವ ಬಡತನ ರೇಖೆಗಿಂತ ಕೆಳಗೆ ವಾಸಿಸುವವರಿಗೆ ಆರೋಗ್ಯ ವಿಮೆ ಸೌಲಭ್ಯ ಒದಗಿಸುವುದು. 10. ಜನಸಂಖ್ಯಾ ನೀತಿಯ ಅನುಷ್ಠಾನಕ್ಕಾಗಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ರಾಷ್ಟ್ರೀಯ ಜನಸಂಖ್ಯಾ ಸಮಿತಿಯನ್ನು ನೇಮಿಸುವುದು. ಕುಟುಂಬ ಯೋಜನೆ. ಕುಟುಂಬದ ಗಾತ್ರವನ್ನು ಉದ್ದೇಶಪೂರ್ವಕವಾಗಿ ನಿಯಂತ್ರಿಸುವ ವಿಧಾನಕ್ಕೆ ಕುಟುಂಬ ಯೋಜನೆ ಎನ್ನುವರು. 1952ರಲ್ಲಿ ಕುಟುಂಬ ಯೋಜನಾ ಕಾರ್ಯಕ್ರಮವನ್ನು ಭಾರತದಲ್ಲಿ ಜಾರಿಗೊಳಿಸಲಾಯಿತು. ನಂತರ 1977ರಲ್ಲಿ ಈ ಯೋಜನೆಯನ್ನು ಕುಟುಂಬ ಕಲ್ಯಾಣ ಕಾರ್ಯಕ್ರಮ ಎಂದು ಹೆಸರಿಡುವ ಮೂಲಕ ಪುನಃ ಜಾರಿಗೆ ತರಲಾಯಿತು. ಈ ಯೋಜನೆಯ ಪ್ರಮುಖ ಉದ್ದೇಶಗಳೇನೆಂದರೆ: 1. ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಎಂಬ ಮಾದರಿಯನ್ನು ಅಳವಡಿಸಿಕೊಳ್ಳುವಂತೆ ಪ್ರೇರೇಪಿಸುವುದು. 2. ಆಕಸ್ಮಿಕವಾಗಿ ಮಗು ಪಡೆಯುವ ಬದಲು ಆಯ್ಕೆಯಿಂದ ಮಗು ಪಡೆಯುವುದು. 3. ಕುಟುಂಬ ಯೋಜನೆಯ ವಿಧಾನಗಳು ಎಲ್ಲ ಪ್ರದೇಶಗಳಲ್ಲೂ ಲಭ್ಯವಾಗುವಂತೆ ಕುಟುಂಬ ಯೋಜನಾ ಕೇಂದ್ರಗಳನ್ನು ಸ್ಥಾಪಿಸುವುದು ಹಾಗೂ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ಅದರ ಸೇವೆಗಳು ಸುಲಭವಾಗಿ ದೊರಕುವಂತೆ ಮಾಡುವುದು. 4. ಕುಟುಂಬ ಯೋಜನೆಯ ವಿಧಾನಗಳನ್ನು ಅಳವಡಿಸಿಕೊಂಡವರಿಗೆ ಹಣಕಾಸಿನ ಉತ್ತೇಜನ ನೀಡುವುದು. 5. ತಾಯಂದಿರು ಮತ್ತು ಮಕ್ಕಳ ರಕ್ಷಣೆಗಾಗಿ ಸಾರ್ವತ್ರಿಕ ಲಸಿಕೆಕರಣ ನೀಡುವುದು ಹಾಗೂ ಪೌಷ್ಟಿಕ ಆಹಾರ ಒದಗಿಸುವುದು. 6. ಮಹಿಳೆಯರ ಶಿಕ್ಷಣವನ್ನು ಉತ್ತೇಜಿಸುವುದು. ಕುಟುಂಬ ಯೋಜನೆಯು ಒಂದು ಸುಂದರವಾದ ಚಿಕ್ಕ ಸುಖಿ ಕುಟುಂಬದ ಪರಿಕಲ್ಪನೆಯಾಗಿದೆ. ಇದನ್ನು 2 ವಿಧಾನಗಳಲ್ಲಿ ಜಾರಿಗೊಳಿಸಬಹುದು. ಮೊದಲನೆಯದಾಗಿ, ಸಾರ್ವಜನಿಕರು ನೈತಿಕವಾಗಿ ವಿವಾಹದ ವಯಸ್ಸನ್ನು ಮುಂದೂಡುವುದು, ಬ್ರಹ್ಮಚಾರಿಯೇ ಪಾಲನೆ ಮುಂತಾದ ಕ್ರಮಗಳನ್ನು ಸ್ವಯಂ ಇಚ್ಛೆಯಿಂದ ಅನುಸರಿಸುವುದು. ಎರಡನೆಯದಾಗಿ, ಗರ್ಭ ನಿರೋಧಕಗಳನ್ನು ಬಳಸುವುದು, ಗರ್ಭಪಾತ ಮಾಡಿಸಿಕೊಳ್ಳುವುದು, ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳುವುದರ ಮೂಲಕ ಜನನ ಪ್ರಮಾಣವನ್ನು ನಿಯಂತ್ರಿಸಬಹುದಾಗಿದೆ. ಜನಸಾಂದ್ರತೆ. ಭಾರತದ ಜನಸಂಖ್ಯೆಯ ಪ್ರಮುಖ ಅಂಶವೆಂದರೆ ಜನಸಂಖ್ಯೆಯ ಅಸಮಾನ ಹಂಚಿಕೆಯಾಗಿದೆ.
ಒಂದು ಕಡೆ ಭಾರತದ ಜನಸಂಖ್ಯೆಯು ನಗರ ಹಾಗೂ ಕೈಗಾರಿಕಾ ಪ್ರದೇಶಗಳಲ್ಲಿ ಮತ್ತು ಹೆಚ್ಚು ಕೃಷಿ ಉತ್ಪಾದಕತೆಯ ಪ್ರದೇಶಗಳಲ್ಲಿ ಕೇಂದ್ರೀಕೃತಗೊಂಡಿದ್ದರೆ, ಮತ್ತೊಂದೆಡೆ ಪರ್ವತ ಪ್ರದೇಶಗಳು, ಮರುಭೂಮಿಗಳು ಹಾಗೂ ದಟ್ಟವಾದ ಕಾಡು ಪ್ರದೇಶಗಳಲ್ಲಿ ಜನಸಂಖ್ಯೆಯು ಕಡಿಮೆ ಪ್ರಮಾಣದಲ್ಲಿ ಹಂಚಿಕೆಯಾಗಿದೆ. ಇಂತಹ ಸ್ಥಿತಿಯನ್ನು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿನ ವಾಸಿಸುತ್ತಿರುವ ಜನರ ಸಂಖ್ಯೆ ಮತ್ತು ಅದರ ವಿತರಣೆಯ ಮೇಲೆ ಪರಿಣಾಮ ಬೀರುವ ಭೌಗೋಳಿಕ ಅಂಶಗಳನ್ನು ಅಧ್ಯಯನ ಮಾಡುವ ಮೂಲಕ ತಿಳಿಯಬಹುದಾಗಿದೆ. ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವ ಜನರ ಸರಾಸರಿ ಸಂಖ್ಯೆಯನ್ನು ಜನಸಾಂದ್ರತೆ ಎಂದು ಕರೆಯಲಾಗುತ್ತದೆ. ಅಂದರೆ ಒಂದು ದೇಶದ ಜನಸಾಂದ್ರತೆಯನ್ನು ಆ ದೇಶದ ಒಟ್ಟು ಜನಸಂಖ್ಯೆಯನ್ನು ಆ ದೇಶದ ಭೌಗೋಳಿಕ ಪ್ರದೇಶದಿಂದ ಭಾಗಿಸುವ ಮೂಲಕ ಪಡೆಯಲಾಗುತ್ತದೆ. 2001ರ ಜನಗಣತಿಯ ಪ್ರಕಾರ ಭಾರತದ ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ 324 ಇತ್ತು. ಅದು 2011ರ ಜನಗಣತಿಯ ಪ್ರಕಾರ ಪ್ರತಿ ಚದರ ಕಿಲೋಮೀಟರ್ಗೆ 382ಕ್ಕೆ ಹೆಚ್ಚಾಗಿದೆ. ಇದು ಜಾಗತಿಕ ಜನಸಾಂದ್ರತೆಯ ಪ್ರಮಾಣಕ್ಕಿಂತ ಹೆಚ್ಚಾಗಿದೆ. ಇಡೀ ಪ್ರಪಂಚದಾದ್ಯಂತ ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ 46 ಜನರು ವಾಸಿಸುತ್ತಾರೆ. ಭಾರತದ ಜನಸಾಂದ್ರತೆಯ ಪ್ರಮುಖ ಲಕ್ಷಣಗಳು ಈ ಕೆಳಗಿನಂತೆ ನೀಡಲಾಗಿದೆ. 1. ಜನಸಾಂದ್ರತೆಯು ನಿರಂತರವಾಗಿ ಏರಿಕೆಯಾಗುತ್ತಿದೆ. ಭಾರತದಲ್ಲಿ ಜನಸಾಂದ್ರತೆಯು ನಿರಂತರವಾಗಿ ಏರಿಕೆಯಾಗುತ್ತಿದೆ. 1951ರಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ 117 ಜನರಿದ್ದ ಜನಸಾಂದ್ರತೆಯು 1971ರ ವೇಳೆಗೆ 177, 1991ರ ವೇಳೆಗೆ 274 ಹಾಗೂ 2011ರ ವೇಳೆಗೆ 388ಕ್ಕೆ ಹೆಚ್ಚಾಗಿದೆ. ಇದು ಪ್ರತಿ ವ್ಯಕ್ತಿಗೆ ಲಭ್ಯವಿರುವ ಭೂಮಿಯ ಪ್ರಮಾಣದ ಇಳಿಕೆಯನ್ನು ಸಹ ತೋರಿಸುತ್ತದೆ. 2. ಪ್ರದೇಶವಾರು ಜನಸಾಂದ್ರತೆಯಲ್ಲಿ ಭಿನ್ನತೆ. ಭಾರತದಲ್ಲಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯದ ಜನಸಾಂದ್ರತೆಯ ಪ್ರಮಾಣವು ವ್ಯತ್ಯಾಸದಿಂದ ಕೂಡಿದೆ. 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಬಿಹಾರ ರಾಜ್ಯವು ಅತ್ಯಧಿಕ ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯವಾಗಿದೆ. ಅಲ್ಲಿ ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ 1106 ಜನರು ವಾಸಿಸುತ್ತಿದ್ದಾರೆ. ಅರುಣಾಚಲ ಪ್ರದೇಶದಲ್ಲಿ ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕೇವಲ 17 ಜನರು ವಾಸಿಸುತ್ತಿದ್ದು ಅತಿ ಕಡಿಮೆ ಜನಸಾಂದ್ರತೆಯ ರಾಜ್ಯವಾಗಿದೆ. ಕರ್ನಾಟಕದ ಜನಸಾಂದ್ರತೆಯ ಪ್ರಮಾಣವು 319 ಆಗಿದೆ. ಕೇಂದ್ರಾಡಳಿತ ಪ್ರದೇಶವಾದ ದೆಹಲಿಯ ಜನಸಾಂದ್ರತೆಯು ಪ್ರಮಾಣವು 11,297 ಆಗಿದೆ. ಜಗತ್ತಿನ ಇತರ ದೇಶಗಳಿಗೆ ಹೋಲಿಸಿದಂತೆ ಜನಸಾಂದ್ರತೆಯಲ್ಲಿ ಭಾರತವು ಮಧ್ಯಮ ಪ್ರಮಾಣದ ರಾಷ್ಟ್ರವಾಗಿದೆ. ಭಾರತದಲ್ಲಿ ಜನಸಾಂದ್ರತೆಯನ್ನು ಪ್ರಭಾವಿಸುವ ಪ್ರಮುಖ ಅಂಶಗಳು. ಜನಸಾಂದ್ರತೆಯು ಪ್ರಮುಖವಾಗಿ ನೈಸರ್ಗಿಕ ಅಂಶಗಳು, ಹವಾಮಾನ, ಮಳೆಯ ಹಂಚಿಕೆ, ನೀರಾವರಿ, ಸಾರಿಗೆಯ ಅಭಿವೃದ್ಧಿ, ವ್ಯಾಪಾರ, ವಾಣಿಜ್ಯ, ಕೈಗಾರೀಕರಣ, ನಗರೀಕರಣ ಮುಂತಾದ ಅಂಶಗಳು ಪ್ರಭಾವಿಸುತ್ತವೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ 1. ಭೌಗೋಳಿಕ ಪ್ರದೇಶ. ಭೌಗೋಳಿಕ ಪ್ರದೇಶವು ಜನಸಾಂದ್ರತೆಯನ್ನು ಪ್ರಭಾವಿಸುವ ಒಂದು ಪ್ರಬಲವಾದ ಅಂಶವಾಗಿದೆ. ಪರ್ವತ ಪ್ರದೇಶಗಳಿಗೆ ಹೋಲಿಸಿದಂತೆ ಸಾಮಾನ್ಯವಾಗಿ ಬಯಲು ಪ್ರದೇಶದಲ್ಲಿ ಜನಸಾಂದ್ರತೆಯು ಹೆಚ್ಚು ಕೇಂದ್ರೀಕೃತಗೊಂಡಿದೆ. ಯಾಕೆಂದರೆ ಪರ್ವತ ಪ್ರದೇಶಗಳು ಕೃಷಿ, ಸಾರಿಗೆ, ಕೈಗಾರಿಕೆ ಮತ್ತು ಇತರ ಆರ್ಥಿಕ ಚಟುವಟಿಕೆಗಳ ಲಭ್ಯತೆಯನ್ನು ನಿರ್ಬಂಧಿಸುತ್ತವೆ. ಇದು ಜನಸಂಖ್ಯೆಯ ಗಾತ್ರವನ್ನು ಕಡಿಮೆಗೊಳಿಸುತ್ತದೆ. ಹಿಮಾಲಯ ಪ್ರದೇಶವು ಭಾರತದ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ 13% ಭಾಗವನ್ನು ಆಕ್ರಮಿಸಿದ್ದಾರೆ. ರಾಷ್ಟ್ರದ 1-2% ಜನರು ಮಾತ್ರ ಅಲ್ಲಿ ವಾಸಿಸುತ್ತಾರೆ. ಆದರೆ ವಿಶಾಲವಾದ ಮೈದಾನ ಪ್ರದೇಶಗಳು ಕೃಷಿ, ಕೈಗಾರಿಕಾ ಹಾಗೂ ಸೇವಾ ಕ್ಷೇತ್ರಗಳ ಅಭಿವೃದ್ಧಿಗೆ ಉತ್ತಮ ಅವಕಾಶಗಳನ್ನು ಒದಗಿಸುವುದರಿಂದ ಅಲ್ಲಿ ಅಧಿಕ ಸಂಖ್ಯೆಯ ಜನರು ವಾಸವಾಗಿದ್ದಾರೆ. ಹವಾಮಾನವು ಜನಸಾಂದ್ರತೆಯನ್ನು ನಿರ್ಧರಿಸುವ ಮತ್ತೊಂದು ಪ್ರಮುಖ ಅಂಶವಾಗಿದೆ. ಹವಾಮಾನದಲ್ಲಿ ಪ್ರಮುಖವಾಗಿ ಮಳೆಯ ಪ್ರಮಾಣ ಮತ್ತು ತಾಪಮಾನದ ಅಂಶಗಳು ಜನಸಾಂದ್ರತೆಯನ್ನು ಪ್ರಭಾವಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ವಿಪರೀತ ತಾಪಮಾನವು ಜನಸಂಖ್ಯೆಯನ್ನು ನಿರ್ಬಂಧಿಸಿದರೆ, ಉತ್ತಮ ವಾಯುಗುಣ ಪರಿಸ್ಥಿತಿಗಳು ಜನಸಾಂದ್ರತೆಯ ಕೇಂದ್ರೀಕರಣವನ್ನು ಬೆಂಬಲಿಸುತ್ತದೆ.
ಮಣ್ಣು. ಭಾರತದಂತಹ ಕೃಷಿ ಪ್ರಧಾನ ರಾಷ್ಟ್ರದಲ್ಲಿ ಜನಸಂಖ್ಯೆಯ ಸಾಂದ್ರತೆಯನ್ನು ನಿರ್ಧರಿಸುವಲ್ಲಿ ಮಣ್ಣು ಪ್ರಮುಖ ಅಂಶವಾಗಿದೆ. ಉತ್ತಮ ಮಣ್ಣಿನ ಫಲವತ್ತತೆಯು ಹೆಚ್ಚಿನ ಜನಸಾಂದ್ರತೆಗೆ ಕಾರಣವಾದರೆ ಮರುಭೂಮಿ ಮಣ್ಣು, ಪರ್ವತ ಮಣ್ಣುಗಳು ಕಡಿಮೆ ಜನಸಾಂದ್ರತೆಗೆ ಕಾರಣವಾಗುತ್ತದೆ. ಭಾರತದಲ್ಲಿ ಸಿಂಧೂ, ಗಂಗಾ, ಬ್ರಹ್ಮಪುತ್ರ ಮತ್ತು ಅವುಗಳ ಹಲವಾರು ಉಪನದಿಗಳು ಕಾರಣದಿಂದಾಗಿ ಕೃಷಿ ಯೋಗ್ಯ ಫಲವತ್ತತೆಯ ಮಣ್ಣು ಅಗಾಧವಾಗಿರುವುದರಿಂದ ಮತ್ತೆ ತುಖಾನ್ ಪ್ರಸ್ಥಭೂಮಿಯಲ್ಲಿಯೂ ಸಹ ಇಂಥದ್ದೇ ಕಾರಣದಿಂದ ಹೆಚ್ಚಿನ ಜನಸಾಂದ್ರತೆಯನ್ನು ಕಾಣಬಹುದು. ನೀರಿನ ಲಭ್ಯತೆ. ನೀರಿನ ಲಭ್ಯತೆಯು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ಜನಸಾಂದ್ರತೆಯ ಪ್ರಮಾಣವನ್ನು ನಿರ್ಧರಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಯಾಕೆಂದರೆ ನೀರು ಕೃಷಿ, ಕೈಗಾರಿಕಾ, ನೀರಾವರಿ ಮತ್ತು ಕುಡಿಯುವ ಉದ್ದೇಶಗಳಿಗಾಗಿ ಮೂಲ ಅವಶ್ಯಕತೆಯಾಗಿದೆ. ನದಿಗಳು ಕುಡಿಯುವ ನೀರಿನ ಪ್ರಮುಖ ಮೂಲವಾಗಿರುವುದರಿಂದ ನದಿ ಕಣಿವೆಗಳಲ್ಲಿ ಜನಸಂಖ್ಯೆಯು ಹೆಚ್ಚಾಗಿ ಕೇಂದ್ರೀಕೃತಗೊಂಡಿದೆ. ಖನಿಜ ಸಂಪನ್ಮೂಲಗಳು. ಖನಿಜ ಸಂಪನ್ಮೂಲಗಳು ವಿವಿಧ ಪ್ರದೇಶಗಳಿಂದ ಜನರನ್ನು ಆಕರ್ಷಿಸುವ ಪ್ರಮುಖ ಮೂಲವಾಗಿದೆ. ಆದ್ದರಿಂದ ಖನಿಜ ಸಂಪನ್ಮೂಲಗಳ ಲಭ್ಯತೆಯು ಹೆಚ್ಚಿನ ಜನಸಾಂದ್ರತೆಯನ್ನು ನಿರ್ಧರಿಸುತ್ತದೆ. 6. ಕೈಗಾರಿಕೆಗಳು. ಕೈಗಾರಿಕೆಗಳ ಬೆಳವಣಿಗೆಯು ಬೃಹತ್ ಪ್ರಮಾಣದ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಮತ್ತು ನಗರೀಕರಣಕ್ಕೆ ಕಾರಣವಾಗುತ್ತದೆ. ಇದು ಸಹಜವಾಗಿಯೇ ಜನರನ್ನು ಕೈಗಾರಿಕಾ ಪ್ರದೇಶಗಳಿಗೆ ಆಕರ್ಷಿಸುತ್ತದೆ. ಇದರ ಫಲವಾಗಿ ಹೆಚ್ಚಿನ ಜನಸಾಂದ್ರತೆಯು ಕೈಗಾರಿಕಾ ಮತ್ತು ನಗರ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. 7ನೇದು ಸಾರಿಗೆ ಸಂಪರ್ಕ ವ್ಯವಸ್ಥೆ. ಸಾರಿಗೆ ಸಂಪರ್ಕ ಸೌಲಭ್ಯಗಳ ಅಭಿವೃದ್ಧಿಯು ಜನಸಂಖ್ಯೆ ಬೆಳವಣಿಗೆಯೊಂದಿಗೆ ನೇರ ಸಂಬಂಧವನ್ನು ಹೊಂದಿದೆ. ಭಾರತದ ಉತ್ತಮ ಸಾರಿಗೆ ಸಂಪರ್ಕ ಸೌಲಭ್ಯಗಳನ್ನು ಹೊಂದಿರುವ ಪ್ರದೇಶಗಳು ಸಹಜವಾಗಿ ಅಧಿಕ ಜನಸಾಂದ್ರತೆಯನ್ನು ಹೊಂದಿದ್ದಾರೆ. ಹಿಮಾಲಯದಂತಹ ಪ್ರದೇಶಗಳಲ್ಲಿ ಸಾರಿಗೆ ಸಂಪರ್ಕ ಸೌಲಭ್ಯಗಳ ಕೊರತೆಯಿಂದಾಗಿ ಜನಸಾಂದ್ರತೆಯು ಕಡಿಮೆಯಾಗುತ್ತದೆ. ಭಾರತದಲ್ಲಿ ಮಾನವ ಶಕ್ತಿ ಯೋಜನೆ. ಒಂದು ದೇಶದಲ್ಲಿರುವ ಜನಸಂಖ್ಯೆಯ ಪೂರೈಕೆಯನ್ನು ವಿವಿಧ ಕಸುಬುಗಳಿಗೆ ಅಗತ್ಯವಿರುವಷ್ಟು ಜನರಿಗೆ ಅದಕ್ಕೆ ಬೇಕಾದ ಶಿಕ್ಷಣವನ್ನು, ತರಬೇತಿಯನ್ನು ನೀಡಿ ಕ್ರಿಯಾಶೀಲನನ್ನಾಗಿಸಿ ಬಳಸಿಕೊಳ್ಳುವ ಕಾರ್ಯಕ್ರಮಕ್ಕೆ ಮಾನವ ಶಕ್ತಿ ಯೋಜನೆ ಎಂದು ಕರೆಯುತ್ತಾರೆ. ಇದು ಪ್ರಮುಖವಾಗಿ ದೇಶದಲ್ಲಿನ ಒಟ್ಟು ಶ್ರಮದ ಬೇಡಿಕೆಗೆ ಅನುಗುಣವಾಗಿ ಶ್ರಮದ ಪೂರೈಕೆಯನ್ನು ಅಂದಾಜಿಸುತ್ತದೆ. ಇಂತಹ ಮಾನವ ಶಕ್ತಿಯ ಪ್ರಮುಖ ಉದ್ದೇಶವೆಂದರೆ ಶ್ರಮಶಕ್ತಿಯನ್ನು ಉತ್ಪನ್ನಕರವಾಗಿ ಮತ್ತು ಸಂಪರ್ಕವಾಗಿ ಬಳಸಿಕೊಳ್ಳುವುದಾಗಿದೆ. ಇದಲ್ಲದೆ ನಿರುದ್ಯೋಗಿ ಸಮಸ್ಯೆಗಳಿಗೆ ಪರಿಹಾರಾತ್ಮಕ ಯೋಜನೆವಾಗಿಯೂ ಇದನ್ನು ಬಳಸಲಾಗುತ್ತದೆ. ಇದು ಕಾರ್ಮಿಕರ ದಕ್ಷತೆ, ಸಾಮರ್ಥ್ಯ ಮತ್ತು ನೈಪುಣ್ಯತೆಯನ್ನು ಹೆಚ್ಚಿಸುತ್ತದೆ. ಮಾನವ ಶಕ್ತಿ ಯೋಜನೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸಲು ಪ್ರಮುಖವಾಗಿ 4 ಹಂತಗಳನ್ನು ಅನುಸರಿಸಲಾಗುತ್ತದೆ. ಅವುಗಳೇನೆಂದರೆ: ಒಂದು ನಿರ್ದಿಷ್ಟ ಅವಧಿಯಲ್ಲಿನ ಒಟ್ಟು ಶ್ರಮಬಲದ ಕಾರ್ಮಿಕರ ಪೂರೈಕೆಯ ಪ್ರಮಾಣವನ್ನು ಅಂದಾಜಿಸುತ್ತದೆ. 2. ವಿವಿಧ ಆರ್ಥಿಕ ವಲಯಗಳಲ್ಲಿ ಸೃಷ್ಟಿಸಬಹುದಾದ ಉದ್ಯೋಗಾವಕಾಶಗಳನ್ನು ಅಂದಾಜಿಸುವುದು. 3. ಶ್ರಮದ ಬೇಡಿಕೆಗೆ ಅನುಗುಣವಾಗಿ ಶಿಕ್ಷಣ ಮತ್ತು ವೃತ್ತಿ ತರಬೇತಿಗಳನ್ನು ರೂಪಿಸಿ ನೀಡುವುದು. 4. ಶಿಕ್ಷಣ ಮತ್ತು ತರಬೇತಿ ಪಡೆದ ದಕ್ಷ ಶ್ರಮದ ಬಲವನ್ನು ಉದ್ಯೋಗಗಳಲ್ಲಿ ನೇಮಿಸಿಕೊಳ್ಳುವುದು. ಭಾರತದಲ್ಲಿ ಮಾನವ ಶಕ್ತಿ ಯೋಜನೆ ಪ್ರಮುಖ ಲಕ್ಷಣಗಳು: 1. ಉದ್ಯೋಗಾವಕಾಶಗಳನ್ನು ಬೇಡಿಕೆಗುಣವಾಗಿ ಸೃಷ್ಟಿಸುವುದು. 2. ಜನರ ಗುಣಮಟ್ಟವನ್ನು ಹೆಚ್ಚಿಸಲು ಅಗತ್ಯ ಸಂಪನ್ಮೂಲಗಳನ್ನು ಅಭಿವೃದ್ಧಿಸುವ ನೀತಿ ಜಾರಿಗೆ ತರುವುದು. 3. ವೃತ್ತಿನಿರತ ಕಾರ್ಮಿಕರ ದಕ್ಷತೆಯನ್ನು ಹೆಚ್ಚಿಸಲು ಉತ್ತಮ ತರಬೇತಿಯನ್ನು ಹಂತ ಹಂತವಾಗಿ ನೀಡುವುದು. 4. ಮಾನವ ಶಕ್ತಿಯ ಸಂಪನ್ಮೂಲವನ್ನು ವಲಯವಾರು ದಕ್ಷವಾಗಿ ಹಂಚಿಕೆ ಮಾಡುವುದು ಹಾಗೂ ಬಳಸಿಕೊಳ್ಳುವುದು. 5. ಜನಸಂಖ್ಯಾ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುವುದು. 6. ಮಾನವ ಬಂಡವಾಳದ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡುವುದು. ಅಭ್ಯಾಸ. ಮೊದಲನೇ ಭಾಗ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ: 2011ರ ಜನಗಣತಿಯ ಪ್ರಕಾರ ಡ್ಯಾಶ್ ರಷ್ಟು ಜನಸಂಖ್ಯೆ ಭಾರತದ ನಗರ ಪ್ರದೇಶಗಳಲ್ಲಿ ವಾಸಿಸುತ್ತಾರೆ. ಮೊದಲನೇ ಆಯ್ಕೆ 31.16%, ಆಯ್ಕೆ 2 27.8%, ಆಯ್ಕೆ 3 41.16%, ಆಯ್ಕೆ 4 37.8%. ಎರಡನೇ ಪ್ರಶ್ನೆ: ವಿಶ್ವದಲ್ಲಿ ಕುಟುಂಬ ಯೋಜನೆಯನ್ನು ಮೊದಲ ಬಾರಿಗೆ ಜಾರಿಗೊಳಿಸಿದ ರಾಷ್ಟ್ರ ಡ್ಯಾಶ್.
ಆಯ್ಕೆ 1 ಚೀನಾ, ಆಯ್ಕೆ 2 ಭಾರತ, ಆಯ್ಕೆ 3 ಬಾಂಗ್ಲಾದೇಶ, ಆಯ್ಕೆ 4 ಶ್ರೀಲಂಕಾ. ಮೂರನೇ ಪ್ರಶ್ನೆ, ತೀವ್ರ ಜನಸಂಖ್ಯಾ ಏರಿಕೆಗೆ ಪ್ರಮುಖ ಕಾರಣವೆಂದರೆ ಡ್ಯಾಶ್. ಆಯ್ಕೆ 1 ಜನನ ದರದ ಏರಿಕೆ, ಆಯ್ಕೆ 2 ಮರಣ ದರದ ಇಳಿಕೆ, ಆಯ್ಕೆ 3 ಜನನ ದರದಲ್ಲಿ ಏರಿಕೆ ಹಾಗೂ ಮರಣದಲ್ಲಿ ಇಳಿಕೆ. ನಾಲ್ಕನೇ ಪ್ರಶ್ನೆ, ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ರಾಜ್ಯ ಡ್ಯಾಶ್. 1 ಅರುಣಾಚಲ ಪ್ರದೇಶ, 2 ನಾಗಾಲ್ಯಾಂಡ್, 3 ಹಿಮಾಚಲ ಪ್ರದೇಶ, 4 ಮಧ್ಯಪ್ರದೇಶ. ಐದನೇ ಪ್ರಶ್ನೆ, ಮೊದಲ ಬಾರಿಗೆ ಜನಸಂಖ್ಯೆಯ ಋಣಾತ್ಮಕ ಬೆಳವಣಿಗೆಯ ದರ ಡ್ಯಾಶ್ ಅವಧಿಯಲ್ಲಿ ಕಂಡಿತು. 1 1961ರಿಂದ 1971, ಆಯ್ಕೆ 2 1941ರಿಂದ 1951, ಆಯ್ಕೆ 3 1911ರಿಂದ 1921, ಆಯ್ಕೆ 4 1901ರಿಂದ 1911. ಮುಂದಿನ ಭಾಗ, ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಮೊದಲನೇ ಪ್ರಶ್ನೆ, ಆರ್ಥಿಕ ಅಭಿವೃದ್ಧಿಯ ಜೀವಾಳ ಡ್ಯಾಶ್ ಆಗಿದೆ. ಪ್ರಶ್ನೆ 2, 2011ರ ಜನಗಣತಿಯ ಪ್ರಕಾರ ಡ್ಯಾಶ್ ರಾಜ್ಯವು ಅತ್ಯಧಿಕ ಜನಸಾಂದ್ರತೆಯನ್ನು ಹೊಂದಿದೆ. ಪ್ರಶ್ನೆ 3, ಭಾರತದ ಕಾಯ್ದೆಯ ಪ್ರಕಾರ ಹೆಣ್ಣು ಮಕ್ಕಳ ಮದುವೆ ವಯಸ್ಸು ಕನಿಷ್ಠ ಡ್ಯಾಶ್ ವರ್ಷ ಹಾಗೂ ಗಂಡು ಮಕ್ಕಳ ವಿವಾಹದ ವಯಸ್ಸು ಕನಿಷ್ಠ ಡ್ಯಾಶ್ ಆಗಿದೆ. ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಡ್ಯಾಶ್ ರಲ್ಲಿ ಕುಟುಂಬ ಯೋಜನಾ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಯಿತು. ಐದನೇ ಪ್ರಶ್ನೆ, ಭಾರತದಲ್ಲಿ ಹೆಚ್ಚು ಶ್ರಮಿಕರು ಡ್ಯಾಶ್ ಕ್ಷೇತ್ರವನ್ನು ಹೆಚ್ಚು ಜನರು ತಮ್ಮ ಜೀವನೋದ್ಧಾರಕ್ಕಾಗಿ ಆಶ್ರಯಿಸಿದೆ. ಮುಂದಿನ ಭಾಗ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಮಾನವ ಸಂಪನ್ಮೂಲ ಎಂದರೇನು? ಎರಡನೇ ಪ್ರಶ್ನೆ, ಜನಸಾಂದ್ರತೆ ಎಂದರೇನು? ಮೂರನೇ ಪ್ರಶ್ನೆ, ಕುಟುಂಬ ಯೋಜನೆ ಎಂದರೇನು? ನಾಲ್ಕನೇ ಪ್ರಶ್ನೆ, ಮಾನವ ಶಕ್ತಿ ಯೋಜನೆ ಎಂದರೇನು? ಐದನೇ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟು? ಮುಂದಿನ ಭಾಗ, ಈ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಕುಟುಂಬ ಯೋಜನೆಯ 2 ಉದ್ದೇಶಗಳನ್ನು ಹೆಸರಿಸಿ. ಎರಡನೇ ಪ್ರಶ್ನೆ, ಜನಸಂಖ್ಯಾ ನೀತಿಯ ಯಾವ ಮೂಲಭೂತ ಅಂಶಗಳ ಮೇಲೆ ಆಧಾರಿತವಾಗಿದೆ? ಮೂರನೇ ಪ್ರಶ್ನೆ, ಭಾರತದಲ್ಲಿ ಜನಸಂಖ್ಯಾ ಬೆಳವಣಿಗೆಯ ಹಂತಗಳನ್ನು ಬರೆಯಿರಿ. ನಾಲ್ಕನೇ ಪ್ರಶ್ನೆ, ಜನಸಂಖ್ಯಾ ಸ್ಫೋಟದ ಯಾವುದಾದರೂ 2 ಪರಿಣಾಮಗಳನ್ನು ಬರೆಯಿರಿ. ಐದನೇ ಪ್ರಶ್ನೆ, ಜನಸಂಖ್ಯೆಯ ನಿಯಂತ್ರಣದ ಯಾವುದಾದರೂ 2 ಕ್ರಮಗಳನ್ನು ಬರೆಯಿರಿ. ಮುಂದಿನ ಭಾಗ, ಈ ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಆರ್ಥಿಕ ಅಭಿವೃದ್ಧಿಯಲ್ಲಿ ಮಾನವ ಸಂಪನ್ಮೂಲದ ಪಾತ್ರವನ್ನು ವಿವರಿಸಿ. ಎರಡನೇ ಪ್ರಶ್ನೆ, ಭಾರತದಲ್ಲಿ ಜನಸಂಖ್ಯಾ ಬೆಳವಣಿಗೆಗೆ ಕಾರಣಗಳನ್ನು ಚರ್ಚಿಸಿ. ಮೂರನೇ ಪ್ರಶ್ನೆ, ಹೊಸ ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000ನ ಲಕ್ಷಣಗಳನ್ನು ಬರೆಯಿರಿ. ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಜನಸಾಂದ್ರತೆಯನ್ನು ಪ್ರಭಾವಿಸುವ ಪ್ರಮುಖ ಅಂಶಗಳನ್ನು ಚರ್ಚಿಸಿ. ಐದನೇ ಪ್ರಶ್ನೆ, ಭಾರತದಲ್ಲಿ ಮಾನವ ಶಕ್ತಿ ಯೋಜನೆಯ ಪ್ರಮುಖ ಲಕ್ಷಣಗಳನ್ನು ಬರೆಯಿರಿ.